बारी बारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ದಲ್ಲಿದೆ ಅಂತಕ್ಕಂಥ ಮೊದಲ ಪ್ರಶ್ನೆ ಇತ್ತು. ಆಯ್ಕೆಗಳ ನೋಡೋಣ. ಎ ಕವಿತಾ, ಬಿ दोहा, ಸಿ ಪದ या ಡಿ ರಾಸ. ಸೊ ತುಳಸಿ ಕೆ ದೋಹೆ ಅಂತಕ್ಕಂಥ ಪಾಠ ಇದೆಯಲ್ಲ, ಸೊ ಈ ಪಾಠ ಬಂದ್ಬಿಟ್ಟು ಆಯ್ಕೆ ಬಿ ದೋಹಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ದೋಹಾ ವಿದಾ ಕಾ ಹೈ. ನೆಕ್ಸ್ಟ್ ಕ್ವಶನ್, ತುಳಸಿ ಕೆ ದೋಹೆ ಪಾಠ ಕೆ ಕವಿ ಹೈ. ಹಾಗಾದ್ರೆ ತುಳಸಿ ಕೆ ದೋಹೆ ಅಂತಕ್ಕಂಥ ಈ ಪಾಠದ ಕವಿ ಯಾರು? ಎ ಕಬೀರದಾಸ, ಬಿ ರಹೀಮ, ಸಿ ತುಳಸಿದಾಸ, ಡಿ ಸೂರದಾಸ. ಸೊ ತುಳಸಿ ಕೆ ದೋಹೆ ಅಂತಕ್ಕಂಥ ಪಾಠ ಇದೆಯಲ್ಲ, ಈ ಪಾಠದ ಕವಿ ಯಾರಪ್ಪ ಅಂದ್ರೆ ಆಯ್ಕೆ ಸಿ ತುಳಸಿದಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಅಗಲ ಪ್ರಶ್ನೆ ಹೇ, ತುಳಸಿದಾಸ್ ಕಾ ಜನ್ಮಸ್ಥಾನ ಹೇ. ಹಾಗಾದ್ರೆ ತುಳಸಿದಾಸ್ ಅವರ ಜನ್ಮಸ್ಥಾನ ಯಾವುದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಆಯ್ಕೆ ನೋಡೋಣ. ಎ ಉತ್ತರ ಪ್ರದೇಶ್ ಕೆ मीरपुर, बी उत्तर प्रदेश के राजापुर, सी उत्तर प्रदेश के मीरावत, या डी उत्तर प्रदेश के सोरो. सो तुलसीदास जी का जन्म स्थान है कि ऑप्शन नंबर बी उत्तर प्रदेश के राजापुर. सो उत्तर प्रदेश राजापुर अंबली सो तुलसीदास रवर ಒಂದು ಜನ್ಮ ಸ್ಥಾನ ಇತ್ತು. ಸೊ ಆಯ್ಕೆ ಬಿ उत्तर प्रदेश के राजापुर ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. अगला प्रश्न है, तुलसीदास का बचपन का नाम था. ಹಾಗಾದ್ರೆ ತುಳಸಿದಾಸ್ ರವರ ಬಾಲ್ಯದ ಹೆಸರು ಏನು? ಎ ವಿಷ್ಣು ಬೋಲಾ, ಬಿ ರಾಮ್ ಬೋಲಾ, ಸಿ ಶಿವ ಬೋಲಾ, या ಡಿ ತುಳಸಿ ಬೋಲಾ. ಸೊ ತುಳಸಿದಾಸ್ ರವರ ಬಾಲ್ಯದ ಹೆಸರು ಏನಾಗಿತ್ತಪ್ಪ ಅಂದ್ರೆ ಆಯ್ಕೆ ಬಿ ರಾಮ್ ಬೋಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಸೊ ಆಪ್ಷನ್ ಬಿ ರಾಮ್ ಬೋಲಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ತುಳಸಿದಾಸ್ ಕಾ ದೇಹಾಂತ ಸ್ಥಾನ ಹೇ. ಹಾಗಾದ್ರೆ ತುಳಸಿದಾಸ್ ರವರು ಮರಣ ಹೊಂದಿರತಕ್ಕಂಥ ಸ್ಥಳ ಯಾವುದು? ಎ ವಾರಣಾಸಿ, ಬಿ ಕಾಶಿ, ಸಿ ರಾಜಾಪುರ್, या ಡಿ मीरपुर. ಸೊ ತುಳಸಿದಾಸ್ ರವರ ಒಂದು ದೇಹಾಂತ ಸ್ಥಾನ, ಅವರು ಮರಣ ಹೊಂದಿರತಕ್ಕಂಥ ಸ್ಥಾನ ಯಾವುದಪ್ಪ ಅಂದ್ರೆ ಆಯ್ಕೆ ಬಿ ಕಾಶಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ತುಳಸಿದಾಸ್ ಕಾ ದೇಹಾಂತ ವರ್ಷ ಹೇ. ಹಾಗಾದ್ರೆ ತುಳಸಿದಾಸ್ ರವರ ಮರಣವನ್ನು ಹೊಂದಿರತಕ್ಕಂಥ ವರ್ಷ ಯಾವುದು? ಎ 1621, ಬಿ 1622, ಸಿ 1623, या ಡಿ 1624. ಅಂದ್ರೆ ತುಳಸಿದಾಸ್ ರವರು ಮರಣ ಹೊಂದಿರತಕ್ಕಂಥ ವರ್ಷವನ್ನ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಬಿ 1623. ಸೊ 1623 1623ರಲ್ಲಿ ತುಳಸಿದಾಸ್ ರವರು ಏನಾಯ್ತಪ್ಪ ಅಂದ್ರೆ ಮರಣವನ್ನ ಹೊಂದಿದ್ರು. ಆಯ್ಕೆ ಸಿ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಹಿಂದಿ ಸಾಹಿತ್ಯಕ್ಕೆ ರಾಮಭಕ್ತಿ ಶಾಖೆಗೆ ಪ್ರಮುಖ ಕವಿ ಹೇ. ಹಿಂದಿ ಸಾಹಿತ್ಯದಲ್ಲಿ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿ ಯಾರು? ಎ ಕಬೀರದಾಸ, ಬಿ ರಹೀಮ, ಸಿ ಸೂರದಾಸ, या ಡಿ ತುಳಸಿದಾಸ. ನೋಡಿ, ಹಿಂದಿ ಸಾಹಿತ್ಯದಲ್ಲಿ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿ ಯಾರಪ್ಪ ಅಂದ್ರೆ ಆಯ್ಕೆ ಡಿ ತುಳಸಿದಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ನಿಮ್ನ में से ತುಳಸಿದಾಸ್ की रचना नहीं है. ಕೆಳಗಿನವುಗಳಲ್ಲಿ ತುಳಸಿದಾಸರವರ ಕೃತಿ ಅಲ್ಲ. ಎ ರಾಮಚರಿತಮಾನಸ, ಬಿ ಗೀತಾವಲಿ, ಸಿ ದೋಹಾವಲಿ, या ಡಿ ಸಾಕೇತ. ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ತುಳಸಿದಾಸರವರ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಡಿ ಅಂತಕ್ಕಂಥದ್ದು ಸಾಕೇತ ಅವರದು ಅಲ್ಲ, ಆದರೆ ರಾಮಚರಿತಮಾನಸ, ಗೀತಾವಲಿ, ದೋಹಾವಲಿ ಈ ಮೂರು ಕೂಡ ಏನಾಗಿದ್ದಾವಪ್ಪ ಅಂದ್ರೆ ತುಳಸಿದಾಸರವರ ಒಂದು ಕೃತಿಗಳು ಆಗಿದ್ದಾವೆ. ಸೊ ಅಗಲ ಪ್ರಶ್ನೆ, ತುಳಸಿದಾಸ್ ಕಿಸ್ಕೆ ಅನನ್ಯ ಭಕ್ತತೆ. ಹಾಗಾದ್ರೆ ತುಳಸಿದಾಸರವರು ಯಾರ ಒಬ್ಬ ಪರಮ ಭಕ್ತರಾಗಿದ್ದರು? ಎ ವಿಷ್ಣು, ಬಿ ರಾಮ, ಸಿ ಕೃಷ್ಣ, या ಡಿ ಶಿವ. ನೋಡಿ, ತುಳಸಿದಾಸರವರು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಮನ ಅನನ್ಯ ಭಕ್ತರಾಗಿದ್ದರು. ಸೊ ಆಪ್ಷನ್ ಬಿ ರಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಓಕೆ, ಅಗला प्रश्न बच्चों, प्रश्न संख्या 11, ತುಳಸಿದಾಸ್ ಮುಖ ಕೋ ಕ್ಯಾ ಮಾನ್ತೆ ಹೈ. ಸೊ ಮುಂದಿನ ಪ್ರಶ್ನೆಯಲ್ಲಿ ಏನಿದ್ರಪ್ಪ ಅಂದ್ರೆ ತುಳಸಿದಾಸರವರು ಮುಖವನ್ನ ಏನಂತ ಮಾನ್ಯತೆಯನ್ನ ಕೊಟ್ಟಿದ್ರು. ಸೊ ಏನಂದಿದ್ರು ಅದನ್ನ ಮುಖಕ್ಕೆ ನೋಡುವ. ಎ ಮುಹ, बी मुखिया, सी शरीर, या डी आंख. ನೋಡಿ, ತುಳಸಿದಾಸ್ ಮುಖ ಕೋ ಮುಖಿಯಾ ಮಾನ್ತೆ ಹೈ. ಸೊ ತುಳಸಿದಾಸರವರು ಮುಖಕ್ಕೆ ಏನಂತಂದ್ರಪ್ಪ ಅಂದ್ರೆ ಮುಖ್ಯ ಅಂದ್ರೆ ನಾಯಕ, ನೇತಾರ. ಸೊ
ಅದನ್ನು ಏನು ಮಾಡಿದ್ರಪ್ಪ ಅಂದ್ರೆ ಅವರು ಅಂದ್ಕೊಂಡಿದ್ರು. ಸೊ ಮುಖ मुखिया के समान होना चाहिए ಅಂತ ಹೇಳ್ತಿದ್ರು. अगला प्रश्न है मुखिया को किसके समान रहना चाहिए. ಹಾಗಾದ್ರೆ ಮುಖಿಯಾ ನಾಯಕ ಯಾರ ಸಮಾನವಾಗಿ ಇರಬೇಕು. ಎ ಮುಹ, ಬಿ ಕರ, ಸಿ ಶರೀರ, ಯಾ ಡಿ ಆಂಖ. ನೋಡಿ, ಮುಖಿಯಾ ಅಂತಕ್ಕಂಥ ನಾಯಕನು ಯಾರ ಸಮಾನವಾಗಿ ಇರಬೇಕು ಅಂತಂದ್ರೆ ಸೊ ಆಯ್ಕೆ ಎಸ್ ಎ ಅಂತಕ್ಕಂಥದ್ದು, ಮುಹ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಸೊ ನಾಯಕ ಯಾವತ್ತೂ ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ಬಾಯಿಯ ಸಮಾನವಾಗಿರ್ಬೇಕು, ಮುಖದ ಸಮಾನವಾಗಿರ್ಬೇಕಂತಕ್ಕಂಥ ತುಳಸಿದಾಸ್ ಅವರು ತಮ್ಮ ದೋಹೆಯಲ್ಲಿ ಹೇಳಿದ್ದಾರೆ ನಾಯಕನ ಲಕ್ಷಣಗಳ ಕುರಿತು. ಮುಂದಿನ ಪ್ರಶ್ನೆ, ಪಾನಿ ನಿಹಿತ दूध में से शुद्ध दूध का सेवन करता है. ಏನು ಕೇಳಿದ್ದಾರೆ ಅಂದ್ರೆ ನೀರನ್ನ ಕಲಬೆರಕೆ ಮಾಡಿದ ಹಾಲಿನಲ್ಲಿ ಶುದ್ಧವಾದ ಹಾಲನ್ನ ಸೇವನೆ ಮಾಡ್ತಕ್ಕಂಥದ್ದು. ನೋಡುವ, ಎ ಮಯೂರ, ಬಿ ಗರುಡ, ಸಿ ಹಂಸ, ಯಾ ಡಿ ಕಾಕ. ನೋಡಿ, ನೀರನ್ನ ಕಲಬೆರಕೆ ಮಾಡಿರ್ತಕ್ಕಂಥ ಹಾಲಿನಲ್ಲಿ ಕೇವಲ ಶುದ್ಧವಾಗಿರ್ತಕ್ಕಂಥ ಹಾಲನ್ನು ಕುಡಿತಕ್ಕಂಥದ್ದು ಆಯ್ಕೆ ಸಿ ಹಂಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಮುಖ ಕಿಸ್ಕಾ ಪಾಲನ್ ಪೋಷಣ್ ಕರ್ತಾ ಹೇ. ಮುಖ ಅಂದ್ರೆ ಬಾಯಿ ಯಾವುದರ ಪಾಲನೆ ಪೋಷಣೆಯನ್ನ ಮಾಡ್ತದೆ ಅಂತ ಪ್ರಶ್ನೆ ಇತ್ತು. ಎ ಹಾತ, ಬಿ ಪಾವ್, ಸಿ ಶರೀರ, ಯಾ ಡಿ ಸಾಧು. ಮುಖ ಅಂತಕ್ಕಂಥದ್ದು ಬಾಯಿ ಯಾವುದರ ಪಾಲನೆ ಪೋಷಣೆ ಮಾಡ್ತದಪ್ಪ ಅಂದ್ರೆ ಆಯ್ಕೆ ಸಿ ಶರೀರ. ಇಡೀ ನಮ್ಮ ದೇಹದ ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಅದು ಕೇವಲ ಮುಖದಿಂದ ಬಾಯಿಯಿಂದ ಮಾತ್ರ ಆಗ್ತದ. ಅಗಲ ಪ್ರಶ್ನೆ ಹೇ ತುಳಸಿದಾಸ್ ಕೆ ಮಾತಾ ಪಿತಾ ಕಾ ನಾಮ್ ಥಾ. ಹಾಗಾದ್ರೆ ತುಳಸಿದಾಸರವರ ತಂದೆ ತಾಯಿಯ ಹೆಸರೇನಂತ ಕೇಳಿದ್ದಾರೆ. ಎ ಆತ್ಮಾರಾಮ್ ತುಳಸಿ, ಬಿ ರಾಮ ತುಳಸಿ, ಸಿ ಆತ್ಮಾರಾಮ್ ತುಳಸಿ, ಯಾ ಡಿ ರಾಮ ತುಳಸಿ. ಸೊ ತುಳಸಿದಾಸರವರ ಇಲ್ಲಿ ತಂದೆ ಮತ್ತು ತಾಯಿಯ ಹೆಸರು ಏನಂತ ಬಂದಾಗ ಸೊ ಆಯ್ಕೆ ಎ ಆತ್ಮಾರಾಮ್ ತುಳಸಿ. ಸೊ ಆತ್ಮಾರಾಮ್ ಮತ್ತು ಹುಲಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತು. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್, ಆತ್ಮಾರಾಮ್ और ತುಳಸಿ. ನೆಕ್ಸ್ಟ್ ಕ್ವಶನ್, ದಯಾ ಕಾ ಮೂಲ ಹೇ. ಹಾಗಾದ್ರೆ ದಯೆಯ ಮೂಲ ಯಾವುದು. ಮೂಲ ಅಂದ್ರೆ ಆಧಾರ ಅಂತ ಹೇಳ್ತಾರೆ. ಸೊ ದಯೆ ಯಾವುದಕ್ಕೆ ಆಧಾರವಾಗಿದೆ, ಮೂಲವಾಗಿದೆ ಅಂತಕ್ಕಂಥ ಪ್ರಶ್ನೆ. ಎ ಪಾಪ, ಬಿ ಗರ್ವ, ಸಿ ಅಹಂಕಾರ, ಯಾ ಡಿ ಧರ್ಮ. ಸೊ ದಯೆ ಯಾವುದಕ್ಕೆ ಮೂಲ ಅಥವಾ ಆಧಾರ ಅಂತಂದ್ರೆ ಅದು ಆಯ್ಕೆ ಸಂಖ್ಯೆ ಡಿ ಧರ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ದಯಾ ಧರ್ಮ ಕಾ ಮೂಲ ಹೇ. ಅಗಲ ಪ್ರಶ್ನೆ ಹೇ ಪಾಪ ಕಾ ಮೂಲ ಹೇ. ಹಾಗಾದ್ರೆ ಪಾಪಕ್ಕಿರ್ತಕ್ಕಂಥ ಮೂಲ ಆಧಾರ ಯಾವುದು. ಎ ಸಾಹಸ, बी विवेक, सी अभिमान, या डी धर्म. दया धर्म का मूल है और पाप अभिमान का मूल है. अभिमान ಅಂದ್ರೆ ಗರ್ವ, ಘಮಂಡ ಅಂತ ಕರೀತಾರೆ, ಅಹಂಕಾರ ಅಂತಲೂ ಕೂಡ ಕರೀತಾರೆ. ಸೊ ನಮ್ಮ ಪಾಪಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಸೊಕ್ಕು, ಅದುವೇ ನಮ್ಮ ಪಾಪಕ್ಕಿರ್ತಕ್ಕಂಥ ಒಂದು ಆಧಾರ, ಮೂಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಹೈ. ಹಾಗಾದ್ರೆ ತುಳಸಿದಾಸರವರ ಅನುಸಾರ ವಿಪತ್ತಿ ಅಂದ್ರೆ ಸಂಕಟ. ಸೊ ನಮ್ಗೇನಾದ್ರೂ ಸಂಕಟ ಬಂದಾಗ, ಸಂಕಷ್ಟ ಬಂದಾಗ ನಮ್ಮ ಜೊತೆ ಇರ್ತಕ್ಕಂಥವ್ರು ಯಾರು ನೋಡುವ. ಎ ವಿದ್ಯಾ, ಬಿ ವಿನಯ, ಸಿ ವಿವೇಕ, ಯಾ ಡಿ ಉಪಯುಕ್ತ ಸಭಿ. ಸೊ ನಮಗೆ ಮನುಷ್ಯನಿಗೆ ಏನಾದರೂ ಸಂಕಟ ಬಂದಾಗ ಅಥವಾ ಆತನಿಗೆ ತೊಂದರೆಗೀಡಾದಾಗ ಆತನ ಜೊತೆಯಲ್ಲಿ ಬರ್ತಕ್ಕಂಥವು ಕೇವಲ ಮೂರು, ವಿದ್ಯಾ, ವಿನಯ, ವಿವೇಕ. ಸೊ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥ ಆಯ್ಕೆ ಇದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಏನನ್ನಾದ್ರೂ ಮನುಷ್ಯನಿಗೆ ಸಂಕಟ ಬಂದಾಗ ಸೊ ಈ ಮೂರು ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಆ ಸಂಕಟದಿಂದ ಪಾರು ಮಾಡ್ತಕ್ಕಂಥ ಒಂದು ಶಕ್ತಿ ವಿದ್ಯೆ, ವಿನಯ ಮತ್ತು ವಿವೇಕದಲ್ಲಿ ಅಡಗಿಕೊಂಡಿದೆ. ಮುಂದಿನ ಪ್ರಶ್ನೆ, ಪರಿಹರಿ ತ್ಯಾಗನ ಕರ್ತಾರ ಡ್ಯಾಶ್. ಪರಿಹರಿ ಅಂದ್ರೆ ಈ ಶಬ್ದದ ಅರ್ಥ ತ್ಯಾಗನ. ಹಾಗಾದ್ರೆ ಕರ್ತಾರ ಅಂತಕ್ಕಂಥ ಶಬ್ದದ ಅರ್ಥ ಏನು. ಎ ಸಂಸಾರ, ಬಿ ವಿಶ್ವ, ಸಿ ಮುಖಿಯಾ, ಯಾ ಡಿ ಸೃಷ್ಟಿಕರ್ತ. ನೋಡಿ, ಪರಿಹರಿ ಅಂದ್ರೆ ತ್ಯಾಗನ ಅಂದ್ರೆ ಬಿಟ್ಟು ಬಿಡೋದು, ಛೋಡ್ನ. ಅಂತ ಕರ್ತಾರ ಅಂದ್ರೆ ಏನಪ್ಪಾ ಅಂದ್ರೆ ಸೃಷ್ಟಿಕರ್ತ ಅಂತ ಆಗತ್ತೆ. ಸೊ ಆಪ್ಷನ್ ಡಿ ಸೃಷ್ಟಿಕರ್ತ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಮತ್ತೆ ತಮ್ಮಲ್ಲಿ ಹೇಳೋದಂದ್ರೆ
ಸೊ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಾವುಗಳು ಪಡಿತೀರಿ. ಅಷ್ಟೇ ಅಲ್ಲದೆ ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಸೇರಿಕೊಳ್ಳಿ ಅಂತ ಹೇಳ್ತೀವಿ. ಆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಮತ್ತು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಕಮೆಂಟ್ ನಲ್ಲಿ ಫಸ್ಟ್ ಆಗಿ ಪಿನ್ ಅನ್ನ ಸಹಿತ ಮಾಡಿದ್ದೀವಿ. ಸೊ ನೋಡುವ ಈ ಒಂದು ವಿಡಿಯೋದ ಕಡೆ ಹಾಗೂ 20ನೇ ಪ್ರಶ್ನೆ ಏನಿದೆ ಅಂತ. ಸೊ ಜೀಹ ಜೀಬ ವಾರಿ ಡ್ಯಾಶ್. ಜೀಹ ಅಂದ್ರೆ ಜೀವ ಅಂತ ಕರೀತಾರೆ, ನಾಲಗೆ. ಓಕೆ, ಹಾಗಾದ್ರೆ ವಾರಿ ಈ ಪದದ ಅರ್ಥ ಏನಂತ ಕೇಳಿದ್ದಾರೆ. ಎ ಸಂಸಾರ, ಬಿ ವಿಶ್ವ, ಸಿ ಮುಖಿಯ, ಯಾ ಡಿ ಪಾನಿ. ಸೊ ವಾರಿ ಶಬ್ದದ ಅರ್ಥ ಏನಪ್ಪಾ ಅಂದ್ರೆ ಆಯ್ಕೆ ಡಿ ಪಾನಿ ಅಂತ ಆಗತ್ತೆ. ಸೊ ಡಿ ಪಾನಿ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ತುಳಸಿ ಕೆ ದೋಹೆ ಅಂತಕ್ಕಂಥ ವಿಡಿಯೋದಲ್ಲಿ ಸೊ ಮೊದಲ ಭಾಗದಲ್ಲಿ 20 ಪ್ರಶ್ನೆಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೊಂದು ಭಾಗವನ್ನು ಕೆಲವೇ ಕ್ಷಣಗಳಲ್ಲಿ ನಾವೇನು ಮಾಡ್ತೀವಿ ಅಪ್ಲೋಡ್